ನಮಸ್ಕಾರ. ಕರ್ನಾಟಕ ಗಿಲ್ಲಿ ಮತ್ತು ಕಾವ್ಯ ಒಂದೇ ಡ್ರೆಸ್ನಲ್ಲಿ ಭಾರಿ ಮಿಂಚಿಂಗ್ ಮತ್ತು ಇಬ್ಬರಿಗೂ ಕೂಡ ಬಂತು ಬಹುದೊಡ್ಡ ಅವಾರ್ಡ್ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಟ್ರೆಂಡಿಂಗಲ್ಲಿರುವಂತಹ ಜೋಡಿ ಅಥವಾ ಟ್ರೆಂಡಿಂಗ್ ಕಪಲ್ ಎನ್ನುವಂತಹ ಒಂದು ಫೇಮಸ್ ಆಗಿರುವಂಥ ಒಂದು ಜೋಡಿ, ಅದು ನಮ್ಮ ಜೋಡಿ ಅಂದ್ರೆ ನಾವು ಆರೈಸುವಂಥ ಜೋಡಿಗಳು. ಈ ನೂರಾರು ಮಂದಿ ಕೋಡಿಗಳಿದ್ರು ಆ ಜೋಡಿಗಳು ಫುಲ್ ಫೇಮಸ್ ಹಾಕತ್ತಾರ. ಏನಪ್ಪ ಹೊಸ ವಿಚಾರ ಅಂತಂದ್ರೆ ಚಿತ್ತಾರ ಅವಾರ್ಡ್ಸ್ ಅಂತೇಳಿ ಒಂದು ಫಂಕ್ಷನ್ ಮಾಡ್ಯಾರ. ಅಂದರೆ ಕರ್ನಾಟಕದೊಳಗೆ ಕಲಾವಿದರೊಳಗೆ ಅಥವಾ ಒಂದು ಸೋಷಿಯಲ್ ಮೀಡಿಯಾದೊಳಗೆ ಅಂದ್ರೆ ಇವತ್ತು ಜನರನ್ನು ಯಾರು ಜಾಸ್ತಿ ಮನೋರಂಜನೆ ಮಾಡ್ಸಾಕತ್ತಾರ ಸೋಷಿಯಲ್ ಮೀಡಿಯಾದೊಳಗೆ, ಯೂಟ್ಯೂಬ್ ಒಳಗೆ. ಈ ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲ ಬಂದು ಸುಡುಗಾಡು ದುನಿಯಾ ಏನಾರ ಇರಲ್ದಕ್ಕದು ಎಲ್ಲ ಮುಗಿತತ್ತಾಗ. ಅದ್ರ ಜೊತೆಗೆ ಕನ್ನಡದ ಜನರ ಮನಸ್ಸಿನಲ್ಲಿ ಯಾರು ಮನೆ ಮಾಡ್ಯಾರ, ಯಾವ ವಿಚಾರದೊಳಗೆ ಮನೆ ಮಾಡ್ಯಾರ ಅಂತಕ್ಕಂಥವ್ರಿಗೆ ಅಂತಹ ಯುವ ಕಲಾವಿದರಿಗೆ ಅಥವಾ ದೊಡ್ಡ ಕಲಾವಿದರಿಗೂ ಸಣ್ಣ ಕಲಾವಿದರು ಎಲ್ಲ ಕಲಾವಿದರು ಕೂಡ ಒಂದು ಅವಾರ್ಡ್ಗಳನ್ನು ಕೊಡ್ತಾರೆ. ಅಂದರೆ ಅವಾರ್ಡ್ ಅಂದ್ರೆ ಏನು? ಪ್ರಶಸ್ತಿ ಎದಕ್ಕೆ ಕೊಡ್ತಾರ? ಇನ್ನೊಂದಿಷ್ಟು ಮನಸ್ಸು ಹುಮ್ಮಸ್ಸು ಬರಲಿ, ಆ ಕರ್ನಾಟಕದೊಳಗೆ ಇನ್ನೊಂದಷ್ಟು ಹೆಸರು ಮಾಡಲಿ, ಕನ್ನಡದ ಜನರನ್ನು ಸ್ವಲ್ಪ ಮನೋರಂಜನೆ ಮಾಡಲಿ ಅಂತೇಳಿ ಒಂದೆರಡು ಅವಾರ್ಡ್ ಕೊಡ್ತಾರೆ. ಸೊ ಅವಾರ್ಡಿನೊಳಗೆ ಇಲ್ಲಿ ಗಿಲ್ಲಿ ನೋಡ್ರಿ ಏನು ಸಿನಿಮಾ ಮಾಡಿಲ್ಲ, ಯಾವುದೂ ಮಾಡಿಲ್ಲ, ಬರೀ ಬಿಗ್ ಬಾಸ್ನೊಳಗೆ ಇದ್ದ, ಆದರೂ ಆತಗೆ ಅವಾರ್ಡ್ ಕೊಟ್ಟಾರ. ಈ ಕಾವ್ಯ ಕೂಡ ಯಾವ ಸಿನಿಮಾನ ಮಾಡಿಲ್ಲ, ಅದು ಯಾವುದೋ ಒಂದು ಸಿನಿಮಾ ಮಾಡಿಲ್ಲ, ಯಶ್ ಅವ್ರ ತಾಯಿ ಹಾಕ್ಕೊಂಡು ಆ ಸಿನಿಮಾ ಮಾಡಿದ್ಮೇಲೆ ತಿರ್ಗಾ ಯಾವುದೂ ಮಾಡಿಲ್ಲ, ಆದರೂ ಮತ್ತು ಆಕೆಗೆ ಯಾಕೆ ಅವಾರ್ಡ್ ಬಂತು? ಇಲ್ಲಿ ಇಬ್ಬರಿಗೂ ಒಂದು ಅವಾರ್ಡ್ ಬಂತು. ಏನು ಅವಾರ್ಡ್ ಬಂತು, ಯಾಕೆ ಬಂತು ಎಲ್ಲ ಹೇಳೋಣ, ಬರೀ ಗಿಲಿ. ಈಗ ಒಂದು ಹೊಸ ವಿಷಯ ಏನಪ್ಪ ಅಂತಂದ್ರೆ ಕರ್ನಾಟಕದೊಳಗೆ ಗಿಲ್ಲಿದ್ದು ಭಾಳ ಫೇಮಸ್ ಇರೋದು ನೀವು ನೋಡ್ರಿ. ಆದರೆ ಅವಾರ್ಡ್ ಫಂಕ್ಷನಿಗೆ ಬರ್ತಾನ ನಿನ್ನ ಕೋಡೆ ಅಬಾ ಬಾಬಾ 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 12 ಮಂದಿ ಸುತ್ತುವರೆದಿರ್ತಾರೆ ಬಾಡಿ ಗಾರ್ಡ್ಸ್. ಒಂದೊಂದು ಹಾಳಲ್ಲವು, ಅವನು ಒಂದೊಂದು ಕ್ವಿಂಟಾಲ್ ಇರ್ತಾರೆ ಅವರು. ಅಂಥ ಹಾಳುಗಳು ಅವಾರ್ಡ್ ಫಂಕ್ಷನ್ ಒಳಗೆ ಗಿಲ್ಲಿ ಜನ ಅಲ್ಲಿ ಕೂಡ ಬಂದಿರ್ತಾರೆ, ಹೇಳಕ್ಕೆ ಬರೋಂಗಿಲ್ಲ ಅಭಿಮಾನಿಗಳಂತೇಳಿ ಅಲ್ಲಿ ಕೂಡ ಸರ್ಸಾಕೆ ಬಂದಾರ ಅವರು. ಏನು ಬ್ಲ್ಯಾಕ್ ಡ್ರೆಸ್ಸನೇ ಬರ್ತಾನೆ, ಏನು ಟಿಕ್ ಟಾಪ್ ಆಗಿ ಬಂದುಬಿಟ್ಟಾನೆ. ಎಲ್ಲ ಫಂಕ್ಷನ್ಗಳಿಗೆ ನಾನು ಅಬ್ಸರ್ವೇಷನ್ ಮಾಡ್ತಿದ್ದೆ, ಸರಿಯಾಗಿ ತಲೆ ಬಾಚ್ಕೊಂಬಂದಿಲ್ಲ, ಒಳ್ಳೆ ಬಟ್ಟೆಕ್ಕೆ ಬಂದಿಲ್ಲ, ನಾನಾ ಬೈಕೊಂತಿದ್ದವ. ಸರ್ ಏನು ಮರ ಇಷ್ಟು ದೊಡ್ಡ ವ್ಯಕ್ತಿ ಅದಾನ, ಇಷ್ಟು ಇದು ಮಾಡ್ಯಾಕತ್ತಾನ, ಇಷ್ಟು ಫೇಮಸ್ ಅದಾನ, ಒಂದು ಒಳ್ಳೆ ಬಟ್ಟೆ ಹಾಕೊಂಬರಕ್ಕೆ ಏನಂತ ನಾನಾ ಬೈತಿದ್ದೆವು ಒಂದು ಸಾರಿ. ಬಟ್ ಇವಾಗ ಅನ್ಸಾಕತ್ತೈತಿ ಫುಲ್ ರೆಡಿಯಾಗಿ ಬಂದುಬಿಟ್ಟಾನ ಇವತ್ತು. ಆದರೂ ತಲೆ ಬಾಚಿಲ್ಲ, ಪ್ಯಾಂಟ್ ಚಲೋದು ಹಾಕ್ಕೊಂಡನ, ಅಂಗಿ ಸ್ವಲ್ಪ ಚಲೋದು ಹಾಕ್ಕೊಂಡನ, ಬ್ಲ್ಯಾಕ್ ಅಂದ್ರೆ ನಮಗೂ ಇಷ್ಟ. ಮತ್ತು ಅದಾದಮೇಲೆ ಬೂಟನ್ನು ಹಾಕ್ಕೊಂಡನ, ಬೆಂಕಿ ಬಂದನ, ಆಯಿ ಮಾಡ್ತಾನ, ಮತ್ತೇನು ಎಲ್ಲರಿಗೂ ಮಾತಾಡಿಸ್ತಾನ. ಭಾಳ ದೊಡ್ಡ ಲೆಕ್ಕದಾಗ ಅವನು ನೋಡಕ್ಕೆ ಭಾಳ ಅಂತ ಖುಷಿ ಆಯ್ತು. ಅದೇ ರೀತಿಯಾಗಿ ಕಾವ್ಯ ಕೂಡ ಬರ್ತಾಳೆ. ಆತ ಬಂದಮೇಲೆ ಕಾವ್ಯ ಕೂಡ ಬರ್ತಾ, ಆಕಿ ಕೂಡ ಬ್ಲ್ಯಾಕ್ ಡ್ರೆಸ್ನ್ಯಾಗ ಒಂದು ಸಿಗ್ನಲ್ ಹೊಡಿತು ನನಗೆ. ಅಲ್ಲ ಏನೋ ಆಗಡೆ ಕತ್ತಿದ್ದು ಗದ್ಲ. ಎಲ್ಲರ ಓಲಿ ಇವರಿಬ್ಬರು ಒಂದೇ ಕಾರ್ನಾಗ ಹೋಗ್ಕಾರು, ಎಲ್ಲರ ಹೋದ್ರೆ ಫಂಕ್ಷನಿಗೂ ಒಂದಾಗ ಸರಿ ಹೋಗ್ಕಾರು, ಅಲ್ಲಿಂದ ಒಂದೇ ಸರಿ ಹೊರಗೆ ಬರ್ತಾರೋ. ಮತ್ತು ಇವರು ಎಲ್ಲಿಗಾರ ಹೋದ್ರು ಒಂದು ಸ್ವಲ್ಪ ಮ್ಯಾಚಿಂಗ್ ಸೀರೆ, ಮ್ಯಾಚಿಂಗ್ ಡ್ರೆಸ್ ನಡೆದೈತಿ. ಇದು ಏನಾರ ಮ್ಯಾಚ್ ಫಿಕ್ಸಿಂಗ್ ಆಗೈತೆ ಅನ್ನೋದು ನನಗೆ ಒಂದೊಂದು ಸರಿ ಖುಷಿ ಅನಿಸ್ಬಿಡ್ತದೆ. ಒಟ್ಟು ಅದು ಹೆಂಗಾರ ಆಗಲ್ದಕ್ಕೆ ಇಬ್ಬರು ಕೂಡಿ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಬಂದರೆ ಫುಲ್ ಮಿಂಚಿಂಗ. ಇಬ್ಬರು ನೋಡಿ ನನಗೆ ತುಂಬ ಖುಷಿ ಆಯ್ತು. ಯಾಕಪ್ಪ ಇಬ್ಬರು ಅಷ್ಟು ದೊಡ್ಡ ಒಳ್ಳೆ ಕಲಾವಿದರಲ್ಲ, ದೊಡ್ಡ ಕಲಾವಿದರಂತಲ್ಲ, ಬಟ್ ಈಗ ಹೆಸರು ಆಗಿಲ್ಲ. ದೊಡ್ಡ ಕಲಾವಿದ್ರೆ ಅವರೆಲ್ಲ ಪ್ರತಿಭೆ ಐತೆ, ಹೊರಗೆ ಬಂದಿಲ್ಲ ಏನೋ. ಆದರೂ ಜನ ಇಷ್ಟು ಮೆರ್ಸಾಕತ್ತಾರೆ ಅಂದ್ರೆ ಅಂದ ಬಳಿಕ ನೀವು ತಿಳ್ಕೊಂಬಿಡ್ರಿ ಅವ್ರದ್ದು ಎಷ್ಟು ಫೇಮಸ್ ಅದ ಅಂತೇಳಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಅಲ್ಲಿ ಅವಾರ್ಡ್ ಕೊಡ್ತಾರೆ. ಏನು ಅವಾರ್ಡು? ಗಿಲ್ಲಿಗೆ ಯಾವ ಅವಾರ್ಡ್ ಬಂತಪ್ಪ ಅಂತಂದ್ರೆ ಬೆಸ್ಟ್ ಎಂಟರ್ಟೈನರ್ ಆಫ್ ದಿ ಇಯರ್. ಅಂದರೆ ಈ ವರ್ಷದನ್ನು ಅಂದರೆ ಈ ಕನ್ನಡದೊಳಗೆ ಜನರನ್ನು ಮನೋರಂಜಿಸಿದಂತಹ ವ್ಯಕ್ತಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿ ವಿಗಳಲ್ಲಿ ಅಥವಾ ಇನ್ನಿತರ ಪ್ಲಾಟ್ಫಾರ್ಮ್ಗಳಲ್ಲಿ ಜನರನ್ನು ಮನೋರಂಜಿಸಿದಂಥ ವ್ಯಕ್ತಿ, ಅತಿಯಾಗಿ ಟ್ರೆಂಡಲ್ಲಿದ್ದಂಥ ವ್ಯಕ್ತಿಗೆ ಆ ಒಂದು ಅವಾರ್ಡನ್ನು ಕೊಡ್ತಾರೆ. ಅಂದರೆ ಕಾಮಿಡಿ ಮಾಡೋದ್ರ ಮುಖಾಂತರ ಆಗಿರಲಿ, ಜನರನ್ನು ಮನೋರಂಜಿಸುವಂಥ ವ್ಯಕ್ತಿಗೆ ಆ ಅವಾರ್ಡನ್ನು ಕೊಡ್ತಾರೆ. ಅಂದರೆ 2025 ಇಲ್ಲಿವರೆಗೂ 26 ಎರಡು ಮಿಕ್ಸ್ ಆಗಿ ಅವಾರ್ಡ್ ಕೊಡ್ತಾರೆ. ಸೊ ಒಂದು ವರ್ಷದೊಳಗೆ ಈತನೇ ಜನರನ್ನು ಭಾಳ ಮನೋರಂಜಿಸಿದ್ದು ಅಂದ್ರೆ ಟ್ರೆಂಡಿಂಗ್ ಟಾಪಿಕ್ ಒಳಗಿದ್ದ ಅಂತೇಳಿ ಆ ಒಂದು ಅವಾರ್ಡನ್ನು ತರುಣ್ ಶ್ರೀಧರ್ ಅವ್ರು ಗಿಲ್ಲಿಯಾಗಿ ಕೊಡ್ತಾರೆ. ಏನು ಅಬಾಬಾ ಅಲ್ಲಿ ಅಕುಲ್ ಬಾಲಾಜಿ ಕೂಡ ಹಂಚ್ಕೊಂಡ್ಬಿಡ್ತಾನೆ ಅವ್ನು ಕ್ರೇಜ್ ನೋಡಿ. ಆತ ಬರೋದು ನೋಡಿ ದೂರ ಸರ್ಕೊಂತಾನೆ, ಕಾಮಿಡಿ ಮಾಡ್ತಾನೆ. ಅಂದ್ರೆ ಹಂಚ್ಕೊತಾನಂದ್ರೆ ಆ ರೇಂಜಿಗೆ ಗುಡುಗು ಸಿಡ್ಲು ಬಿತ್ತಾನಂಗೆ ಹಂಚ್ಕೊಳ್ಳೋದಲ್ಲ, ಕಾಮಿಡಿ ಮಾಡೋದು ಅಂಜಿಸಿ ತೋರಿಸ್ತಾನೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಅದ ಅಂತೇಳಿ. ಆಮೇಲೆ ನನಗೊಂದು ಇನ್ನೊಂದು ವಿಚಾರ ತಲೆಯಾಗಿ ನಡೆಯೋಕ್ಕಿತ್ತು, ಕಾವ್ಯಾಗ ಏನು ಅವಾರ್ಡ್ ಕೊಡ್ತಾರ ಅಂತೇಳಿ. ಬಟ್ ಆಮೇಲೆ ಅರ್ಥ ಆಯ್ತು ಕಾವ್ಯಾಗೂ ಇಂಥದ್ದೊಂದು ಅವಾರ್ಡ್ ಐತಿ ಅಂತೇಳಿ. ಏನು ಅವಾರ್ಡಪ್ಪ ಅದು? ಅಲ್ಲಿ ಆಕಿ ಬಂದಿರ್ತಾಳೆ, ಆಕಿ ಕೂಡ ಬ್ಲ್ಯಾಕ್ ಡ್ರೆಸ್ನೊಳಗೆ ಭಾರಿ ಮಿಂಚಿರ್ತಾಳೆ. ಅಲ್ಲಿ ಬಂದಿದ್ದು ನಾ ಏನು ಮಾಡ್ಬೇಕಂತ ಕೇಳ್ತಾಳೆ, ಹಿಂಗೆ ಹಾಯ್ ಮಾಡಂತಾರೆ, ಹಾಯ್ ಮಾಡ್ತಾಳೆ, ಒಂದು ಝಲಕ್ ಕೊಟ್ಟು ಹೋಗ್ತಾಳೆ. ಬ್ಲ್ಯಾಕ್ ಡ್ರೆಸ್ನೊಳಗೆ ಆಕಿ ಕೂಡ ಬಲು ಸುಂದರಿ ಹಂಗೆ ಕಾಣ್ತಾಳೆ. ಅದಾದ ನಂತರ ಆಕಿಗೂ ಒಂದು ಅವಾರ್ಡ್ ಕೊಡ್ತಾರೆ. ಏನಪ್ಪ ಅಂತಂದ್ರೆ
ಪ್ರಾಮಿಸಿಂಗ್ ಅವಾರ್ಡ್ ಅಥವಾ ಪ್ರಾಮಿಸಿಂಗ್ ಅವಾರ್ಡ್ ಅಂತೇಳಿ ಒಂದು ಅವಾರ್ಡ್ ಕೊಡ್ತಾರೆ. ಈ ಅವಾರ್ಡಿನ ಅರ್ಥ ಏನಪ್ಪ ಅಂತನ ಉಜ್ವಲ ಭವಿಷ್ಯನ ನಟಿ ಅಂತೇಳಿ ಕೊಡ್ತಾರೆ. ಅಂದರೆ ಹಲವಾರು ಪ್ರತಿಭೆ ಅದ, ವೇದಿಕೆ ಸಿಕ್ಕಿಲ್ಲ, ಬಟ್ ಈಕೆ ಮುಂದೊಂದು ದಿನಮಾನಗಳಲ್ಲಿ ಒಂದು ಅತ್ಯುತ್ತಮ ನಟಿ ಆಗಬಹುದು, ಜನರನ್ನು ಮನೋರಂಜಿಸುವಂಥ ನಟಿ ಆಗಬಹುದು ಅಂತಕ್ಕಂಥ ವಿಚಾರದೊಳಗೆ ಮುಂಜಾಗ್ರತೆಯಾಗಿ ಆ ಅವಾರ್ಡನ್ನು ಕೊಡ್ತಾರೆ, ಪ್ರಶಸ್ತಿಯನ್ನು. ಸೊ ಈ ಅವಾರ್ಡನ್ನು ಕಾವ್ಯ ತಗೊಂಡ್ಲು, ಆ ಅವಾರ್ಡನ್ನು ಗಿಲ್ಲಿ ತಗೊಂಡ. ಒಟ್ಟಾರೆಯಾಗಿ ಇವರಿಬ್ಬರನ್ನು ಕೂಡ ಎತ್ತಿ ನಿಲ್ಲಿಸಕ್ಕೆ ಇಡೀ ಕನ್ನಡ ಚಿತ್ರರಂಗ ಕೂಡ ಎದ್ದು ನಿಂತು ಬಿಟ್ಟೈತಿ. ಕರ್ನಾಟಕ ಜನತೆ ಅಷ್ಟೇ ಇವರು ಪರವಾಗಿ ಐತೆ ಅಂತ ತಿಳ್ಕೊಂಡಿದ್ದು. ಕೆಲವರು ಹೊಡ್ಕೊಳಕತ್ತಾರೆ, ಇವ್ರು ಏನು ಮಾಡ್ಯಾರೋ ಮರ, ಸಿನಿಮಾನ ಮಾಡಿಲ್ಲ, ನಾವು 8 ಸಿನಿಮಾ ಮಾಡಿ 10 ಸಿನಿಮಾ ಮಾಡಿ ಒಂದು ಅವಾರ್ಡ್ ಕೊಟ್ಟಿದ್ದು ಒಂದು ಕಡೆ ಸುದ್ದಿ ಆಗವಲ್ತು, ನಮ್ಮ ಮನೆಯವ್ರಿಗೆ ಬಿಟ್ಟರು ಪಕ್ಕದ ಮನೆಯವ್ರಿಗೆ ಗೊತ್ತಾಗವಲ್ತು. ಇವ್ರು ನೋಡಿದ್ರೆ ಸಿನಿಮಾ ಮಾಡಿಲ್ಲ, ಅವ್ನು ನೋಡಿದ್ರೆ ಯಾವ ಸಿನಿಮಾ ಮಾಡಿಲ್ಲ, ಈಕಿ ನೋಡಿದ್ರೆ ಯಾವ ಹೀರೋಯಿನ್ ಆಗಿಲ್ಲ, ಹೀರೋಯಿನ್ ಆದ್ವು ಏನು ದೊಡ್ಡ ಪಾಸ್ ಆಗಿಲ್ಲ ಸಿನಿಮಾ, ಆದರೂ ಕೂಡ ಇವರಿಬ್ಬರಿಗೆ ಫುಲ್ ಫೇಮ್ ಆದಲ್ಲ, ನಮ್ಮ ಮನೆ ಬರೀ ಅಂಥದ್ದೈತೆ ನೋಡಂತ ಇವ್ರು ತಿಳ್ಕೊಂಬಿಟ್ರೆ. ಅಂದರೆ ಕರ್ನಾಟಕ ಜನತೆ ಆಶೀರ್ವಾದ ಮಾಡಿಬಿಟ್ಟಾರೆ. ಸೊ ಹಂಗಾಗಿ ಅವ್ರಿಗೆ ಇವತ್ತು ಫುಲ್ ಕ್ರೇಜ್ ಹೊಂಟು ಬಿಟ್ಟದ. ಮುಂದಿನ ದಿನಮಾನಗಳಲ್ಲಿ ಏನಾಗ್ತತ್ತೋ ಗೊತ್ತಿಲ್ಲ. ಇವರಿಬ್ಬರಿಗೆ ಅವಾರ್ಡ್ ಸಿಕ್ಕಿದಂತೂ ಭಾಳ ಖುಷಿಯಾಗೈತೆ. ಒಂದೇ ಕಾರ್ಯಕ್ರಮದಾಗ ಇಬ್ಬರು ಒಂದೇ ಕಲರ್ ಹಾಕ್ಕೊಂಡು ಹೋಗಿಬಿಟ್ಟಾರೆ. ಅದನ್ನು ನೋಡಿ ಅಂತೂ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿಬಿಟ್ಟೈತೆ. ಇರಲಿ, ಗಿಲಿ ಇಬ್ಬರಿಗೂ ಶುಭವಾಗಲಿ. ಅವಾರ್ಡ್ ಕೂಡ ಚೆನ್ನಾಗಿ ಸಿಕ್ಕೈತೆ. ಆ ಕಾರ್ಯಕ್ರಮ ಕೂಡ ಟಿ ವಿ ಒಳಗೆ ಬರ್ತೈತಿ, ಎಲ್ಲರೂ ನೋಡ್ರಿ. ಮತ್ತು ಈ ವಿಚಾರ ಏನಪ್ಪ, ಈ ಜೋಡಿಗೆ ಶುಭವಾಗಲಿ. ಕರ್ನಾಟಕ ಜನತೆ ಆಶೀರ್ವಾದ ಹಿಂಗೆ ಇರ್ತೈತೆ. ಇದೇ ರೀತಿಯಾಗಿ ಪ್ರಶಸ್ತಿಗಳು ಸಿಗ್ತಾ ಇರಲಿ. ಇದೇ ರೀತಿಯಾಗಿ ಇನ್ನಷ್ಟು ದೊಡ್ಡ ಮಟ್ಟಿಗೆ ನೀವು ಬೆಳೀರಿ ಅಂತ ಹಾರೈಸ್ತಾ ಎಲ್ಲ ಗಿಲ್ಲಿ ಅಭಿಮಾನಿಗಳು ಮತ್ತು ಕಾವ್ಯ ಅಭಿಮಾನಿಗಳ ಪರವಾಗಿ ಎಲ್ಲರೂ ಕೂಡ ಮತ್ತೊಮ್ಮೆ ತುಂಬ ಧನ್ಯವಾದಗಳು.